ನಮಸ್ಕಾರ, ಜೈ ಭೀಮ್, ನಮೋ ಬುಧಾಯ್. ಇವತ್ತು ವಿಚಾರ ಡ್ರಗ್ಸ್ ಬಗ್ಗೆ ಇವತ್ತು ಕೂಡ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಅಂದರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತು ನೆನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಈ ಡ್ರಗ್ಸ್ ವಿಚಾರ ಭಾಳ ನಮ್ಮ ಬೆಂಗಳೂರಲ್ಲಿನೇ ಡ್ರಗ್ಸ್ ಫ್ಯಾಕ್ಟ್ರಿಗಳು ಇದೆ. ತಿಳ್ಕೊಬೇಕು, ಮನೆಗೆ ಹೋಗಬೇಕು. ಈ ವಿಚಾರ ಪ್ರತಿಯೊಂದು ಮೊಬೈಲಲ್ಲಿ ಇದನ್ನು ಬರಬೇಕು ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕ ಜನತೆಗೆ ಮತ್ತು ನಮ್ಮ ಕರ್ನಾಟಕ ಯುವ ಪೀಳಿಗೆ ನಾನು ಇದನ್ನು ಒಂದು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ನಾನು 3ನೇ ವಿಡಿಯೋ ಇದು ಡ್ರಗ್ಸ್ ಬಗ್ಗೆ ಮಾಡ್ತಾಯಿದ್ದೀನಿ. ಈ ಪೊಲೀಸ್ ವ್ಯವಸ್ಥೆ, ನಮ್ಮ ಸರ್ಕಾರ ವ್ಯವಸ್ಥೆ, ಈ ಕಾಂಗ್ರೆಸ್ಸು, BJP ಎಲ್ಲರೂ ಏನೇನೋ ಮಾಡ್ತಾಯಿದ್ದಾರೆ. ನಮಗೆ ಗೊತ್ತಿಲ್ಲ. ನಮ್ಮ ಟ್ಯಾಕ್ಸ್ ದುಡ್ಡು ಭಾಳ ಬರ್ತಾಯಿದೆ ಅವ್ರಿಗೆ. ನಾವು ಯಾವುದಕ್ಕೂ ಅವ್ರಿಗೆ ಕೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಜಾಗೃತ ನಾಗರಿಕ. ನನ್ನ ಹೆಸರು ನರೇಶ್ ಭಾಯ್ ಜಾಧವ್. ಅದು ನಾನು ಯಾಕೆ ಈ ವಿಡಿಯೋ ಮಾಡಿ ಈ ಡ್ರಗ್ಸ್ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಈ ಬೆಂಗಳೂರು ಸಿಟಿಯಲ್ಲಿ, ನಮ್ಮ ಕ್ಯಾಪಿಟಲ್ ಸಿಟಿ ಇನ್ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಅಂದರೆ ನಮಗೆ ಒಂದು ಜೀವ. ಎಲ್ಲರಿಗೂ ಒಂದು ಅವ್ರ ರಾಜ್ಯಕ್ಕೆ ಒಂದು ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಕ್ಯಾಪಿಟಲ್ ಅಂದರೆ ನಮಗೆ ಒಂದು ಗೌರವ ಇರುತ್ತೆ, ಒಂದು ಹೆಮ್ಮೆ ಇರುತ್ತೆ. ಸೊ ಈ ಜಾಗದಲ್ಲಿ, ಇಂಥ ಜಾಗದಲ್ಲಿ ಡ್ರಗ್ಸು ಫ್ಯಾಕ್ಟ್ರಿಗಳಿಗೆ ನಮ್ಮ ಕರ್ನಾಟಕ ಲ್ಯಾಂಡ್ ಓನರು ಆ ಫ್ಯಾಕ್ಟ್ರಿಗೆ ಜಾಗನೂ ಕೊಡ್ತಾರೆ, ಅಗ್ರಿಮೆಂಟು ಮಾಡಿರ್ತಾರೆ, ಕಾನೂನು ಪ್ರಕಾರ ಏನೇನಿದೆ ಎಲ್ಲ ಮಾಡಿರ್ತಾರೆ. ಆದರೆ ನಮ್ಮ ರಾತ್ರಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟು, CCB ಅವರು ತುಂಬ ಡ್ರಗ್ಸದಲ್ಲಿ, ನಶೆದಲ್ಲಿ ಮತ್ತು ಯಾರನ್ನು ರಾತ್ರಿ 12 ಗಂಟೆ ಮೇಲೆ ಸಿಕ್ಕಿದಾಗ ಅವ್ರನ್ನ ರಾತ್ರಿ ಹೊತ್ತು ಕರ್ಕೊಬಂದು ಸ್ಟೇಷನ್ಗೆ ಕುಣಿಸಿ, ಬೇರೆಗೆ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಕರೆಸಿ, ಏನಾದರೂ ಸೆಟಲ್ಮೆಂಟ್ ಆಗಿಲ್ಲ ಅಂದರೆ, ದುಡ್ಡು ಏನಾದರೂ ವಹಿವಾಟು ಆಗಿಲ್ಲ ಅಂದರೆ ಅವ್ರಿಗೆ ಜೈಲು ಕಳಿಸೋದು ಗ್ಯಾರಂಟಿ. ಆದರೆ 3 ಫ್ಯಾಕ್ಟ್ರಿ ಈ CCB ಪೊಲೀಸ್ ಕಣ್ಣಿಗೆ ಸಿಕ್ಕಲಿಲ್ವಾ? ರಾತ್ರಿ ಹೊತ್ತು 3 ಫ್ಯಾಕ್ಟ್ರಿ ಡ್ರಗ್ಸು, ಅದು 3 ಪೊಲೀಸ್ ಸ್ಟೇಷನ್ ಮಧ್ಯದಲ್ಲಿ ಇದ್ದಿದ್ದು. ಈ 3 ಫ್ಯಾಕ್ಟ್ರಿಗಳು ಡ್ರಗ್ಸ್ ತಯಾರು ಮಾಡ್ತಾ ಇದ್ದಿದ್ದನ್ನು ನೆನ್ನೆ ಹಿಡಿದೈತೆ, ಸಿಕ್ಕಿದೆ. TV ಅವ್ರು ತೋರಿಸ್ತಾ ಇದ್ದಾರೆ, TVಯಲ್ಲಿ ಬಂದಿದೆ, ನಾನು ನೋಡಿದ್ದೀನಿ, ವಿಚಾರ ತಿಳಿದಿದೆ. ಪೊಲೀಸ್ನವ್ರೂ ಅದ್ರ ಬಗ್ಗೆ ಇವಾಗ ಮಾತಾಡ್ತಾರೆ. ಆದರೆ ನಮ್ಮ ಕರ್ನಾಟಕ ಪೊಲೀಸ್ ಹಿಡ್ದಿಲ್ಲ, CCB ಅವರು ಹಿಡ್ದಿಲ್ಲ, ನಮ್ಮ ಕರ್ನಾಟಕದ ಯಾವುದು ಡಿಪಾರ್ಟ್ಮೆಂಟು ಹಿಡ್ದಿಲ್ಲ. ಮಹಾರಾಷ್ಟ್ರದವರು ಸುಮೋಟೋ ಕೇಸನ್ನ ದಾಖಲು ಮಾಡಿದ್ದಾರೆ. ಯಾಕೆ CCB ಪೊಲೀಸ್ ರಾತ್ರಿ ಹೊತ್ತು ಈ ಫ್ಯಾಕ್ಟ್ರಿ ಕಣ್ಣಿಲ್ವಾ? 5 ಗ್ರಾಮು 10 ಗ್ರಾಮು ನಶ ಸೇವನೆ ಮಾಡೋರು ಸಣ್ಣ ಹುಡುಗರಿಗೆ ಹಿಡಿದು ಅವ್ರಿಗೆ ಜೈಲು ಹಾಕಿ 2 ವರ್ಷ 3 ವರ್ಷ ಜೈಲಿಗೆ ಹಾಕ್ತೀರಾ. ಬೇಲ್ಗೆ ನೀವು ದುಡ್ಡು ವಸೂಲು ಮಾಡ್ತೀರಾ. ಬೇಲ್ ಮಾಡಿಬಿಟ್ಟು ಆಚೆ ಬಂದರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಮತ್ತೆ ಜೈಲಿಗೆ ಹಾಕ್ತೀರಾ. ನೀವು ಇದನ್ನು ಮಾಡ್ತೀರಾ. ಆದರೆ ಈ 3 ಫ್ಯಾಕ್ಟ್ರಿ ನಿಮ್ಮ CCB ಕಣ್ಣಿಗೆ ಬಿದ್ದಿಲ್ಲ. ಇದು ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ. ಯಾವುದು ಇದರಲ್ಲಿ ಮಿಕ್ಸ್ ಇಲ್ಲ. ನನಗೆ ಯಾರು ದುಡ್ಡು ಕೊಡಲ್ಲ. ನಾನು ಒಂದು ಜಾಗೃತ ನಾಗರಿಕ ಇಂದ ನಾನು ಮಾತಾಡ್ತಾ ಇದ್ದೀನಿ. ನನಗೂ ಅಷ್ಟು ತಿಳುವಳಿಕೆ ಇದೆ. ನಾನು ಅದ್ರ ಬಗ್ಗೆ ಭಾಳ ನನ್ನ ಹತ್ರ FIR ಕಾಪಿ ಇದೆ. ಮತ್ತೆ ಹೇಳ್ತೀನಿ, FIR ಕಾಪಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿಯಲ್ಲಿ, ಒಂದು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಆಗುತ್ತೆ, ನಶೆ ಬಗ್ಗೆ ಆಗುತ್ತೆ. ಅದರ ಬಗ್ಗೆ ನಾನು ಮಾತಾಡಿ ಈ 3ನೇ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಳೋದು ಇಷ್ಟೇ, ಕರ್ನಾಟಕ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಈ ಸರ್ಕಾರ BJP ಏನೇನೋ ಮಾತಾಡ್ತಾರೆ, ಎಷ್ಟೋ ಮಾತಾಡ್ತಾರೆ. ಅವ್ರ ರಾಜ್ಯಗಳಲ್ಲಿ ನೀವು ನೋಡಬೇಕು. ಇವತ್ತು ಗುಜರಾತಲ್ಲಿ ಮೂಲೆಗೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. BJP ಅವರು ಮಾಡ್ತಾ ಇರೋದು ಆ ಡ್ರಿಂಕ್ಸ್ನ ನೀವು ನೋಡ್ತಾ ಇದ್ದೀರಾ. ಆದರೆ ಭಾಷೆ ಗೊತ್ತಾಗಲ್ಲ. ವಿಡಿಯೋಗಳು ಮೊಬೈಲ್ ಓಪನ್ ಮಾಡಿದ್ರೆ ಗುಜರಾತ್ದೇ ಬರುತ್ತೆ.
ಇಲ್ಲಿ ಎಷ್ಟು ಡ್ರಿಂಕ್ ಸಿಕ್ಕಿದೆ, ಇಲ್ಲಿ ಒಂದು ಲಾರಿ ಸಿಕ್ಕಿದೆ, ಅಲ್ಲಿ ಒಂದು ಲಾರಿ ಸಿಕ್ಕಿದೆ, ಅಲ್ಲಿ ಕಂಟೈನರ್ ಸಿಕ್ಕಿದೆ, ಇಷ್ಟು ಕೋಟಿ ಸಿಕ್ಕಿದೆ, 15 ಕೋಟಿ ಸಿಕ್ಕಿದೆ, 20 ಕೋಟಿ ಸಿಕ್ಕಿದೆ. ಇಷ್ಟೆಲ್ಲ ನಡೀತಾ ಇದೆ ಗುಜರಾತಲ್ಲಿ. ಇಡೀ ಗುಜರಾತ್ ರಾಜ್ಯ ಬರೀ ನಶಾ 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 ನಶಾನೇ ನಶ. ಇದೇ ಥರ ಈ ಬೆಂಗಳೂರು ಆಗಿದೆ ಹೇಳಬೇಕು ಅಂದರೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ದುಃಖ ಆಗುತ್ತೆ. ಅವ್ರ ಮಕ್ಕಳು ಯಾವ ರೀತಿ ಕಲ್ತ್ಕೊಳ್ತಾರೆ. ಈ ಸಿಕ್ಕಿದ್ರೆ ತಾನೆ ನಶೆ ಯಾಕೆ ಸಿಕ್ಕುತ್ತೆ. ಇವರು ನಮ್ಮ ಸರ್ಕಾರದವರು ರೋಡಲ್ಲಿ ಬಿಯರ್ ಬಾರ್ಗಳು ಓಪನ್ ಮಾಡಿ ಹೆಜ್ಜೆ ಹೆಜ್ಜೆಗೆ ಬಿಯರ್ ಬಾರ್, ಹೆಜ್ಜೆ ಹೆಜ್ಜೆಗೆ ಬಿಯರ್ ಬಾರು, ಹೆಜ್ಜೆ ಹೆಜ್ಜೆಗೆ ಬೀಡ ಅಂಗಡಿ, ಹೆಜ್ಜೆ ಹೆಜ್ಜೆಗೆ ಏನೇನೋ ನಶ ಸಿಗ್ತದೆ, ಏನೇನೋ ಸಿಗರೆಟ್ಗಳು ಬಂದಿದೆ. ಯಾಕೆ ಏನು ನಡೀತಾ ಇದೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗೆ? ಎಲ್ಲ ರಾಜ್ಯದವರು ಬಂದು ನಮ್ಮ ಬೆಂಗಳೂರು ಸಿಟಿಗಳಿದ್ದಾರೆ, ಅದು ಬೇರೆ ವಿಚಾರ. ಇರಲಿ, ಕೆಲಸಕ್ಕೆ ಬರ್ತಾರೆ ನಮ್ಮ ದೇಶನವರು. ಈ ಬಿ ಜೆ ಪಿನವ್ರಿಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಅಂದರೆ, ನೀವು ಮೀಡಿಯಾ ಮುಂದೆ ಏನು ಬರಲೇಬೇಡಿ, ನಿಮಗೆ ಅಧಿಕಾರನೇ ಇಲ್ಲ. ಯಾಕೆಂದರೆ ನೀವು ಗುಜರಾತಲ್ಲಿ 35 ವರ್ಷದಿಂದ ಇಡೀ ನಶೆ ಸೇಲ್ ಮಾಡಿ ಮಾಡಿ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಂಗ್ರೆಸ್ಸಿಂದ ಹಿಂದೆ ಸರ್ಕಾರ ಬಿ ಜೆ ಪಿನೇ ಇದ್ದಿದ್ದು. ಈ ಫ್ಯಾಕ್ಟ್ರಿಗಳು, ಡ್ರಗ್ಸ್ ಫ್ಯಾಕ್ಟ್ರಿಗಳು ಅವರು ಸರ್ಕಾರ ಇದ್ದಾಗಲೇ ಓಪನ್ ಆಗಿದೆ ಅಂತ ನನಗೆ ಅನಿಸ್ತದೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇರ್ತದೆ, ಸಿ ಸಿ ಪಿ ಪೊಲೀಸ್ ಏನು ಮಾಡ್ತಾರೆ, ಸಿ ಸಿ ಪಿ ಪೊಲೀಸ್ಗೆ ಚಿಕ್ಕ ಹುಡುಗರು ಸಿಕ್ಬಿಡ್ತಾರೆ. ರಾತ್ರಿ ಹೊತ್ತಿಗೆ ಸಣ್ಣಗೆ ನೆಸ ಮಾಡಿರೋರು ಸಿಕ್ಬಿಡ್ತದೆ. ಅವ್ರಿಗೆ ಏನೋ 5 ಗ್ರಾಮ್ 10 ಗ್ರಾಮ್ 20 ಗ್ರಾಮ್ 30 ಗ್ರಾಮ್ ಇಲ್ಲ 40 ಗ್ರಾಮ್ ಜಾಸ್ತಿ ಇದ್ದರೆ ಅದ್ರದ್ದು ನನ್ನ ಹತ್ರ FIR ಇದೆ.